ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ಸಂಬಂಧಿಸಿರುವಂತಹ ಒಂದು ವಿಡಿಯೋ ಇದಾಗಿರುತ್ತೆ. ಅಂದರೆ KPTCL ಪವರ್ಮ್ಯಾನಲ್ಲಿ ಬರುವಂತಹ ಮೆಸ್ಕಾಮ್ದು ಒಂದು ಈಗಾಗಲೇ ಕಟ್ ಆಫನ್ನು ನಾನು ಒಂದು 4-5 ತಿಂಗಳಾಯಿತು. ಅಂದರೆ ಯಾವಾಗ ಫಿಸಿಕಲ್ ಮುಗೀತು ಆವಾಗೇ ಮಾಡಿದ್ದೆ. ಬಟ್ ಇನ್ನೊಮ್ಮೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಕೆಲವೊಂದು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದಿರುವಂತಹ ಪ್ರಕಾರ ಏನಪ್ಪ ಅಂತಂದರೆ ಫಿಸಿಕಲ್ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ, ಫಿಸಿಕಲ್ಲು ಎಷ್ಟು ಜನ ಫೇಲ್ ಆಗಿದ್ದಾರೆ, ಎಷ್ಟು ಅಟೆಂಡ್ ಆಗಿದ್ದಾರೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಹಂಚ್ಕೋತಿದ್ದಾರೆ ಕೆಲವೊಂದು ಅಭ್ಯರ್ಥಿಗಳು. ಬಟ್ ಅದು ಓಕೆ, ಅದು ಫೇಕ್ ನ್ಯೂಸ್ ಆಗಿರ್ತದೆ, ಅದು ನಿಜವಾದಂತಹ ಮಾಹಿತಿ ಅಲ್ಲ. ಅದು ಅಫಿಷಿಯಲ್ ಅಪ್ಡೇಟ್ ಬಂದರೆ ಮಾತ್ರ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಬಟ್ ಅವ್ರಿಗೆ ಯಾರು ಮಾಹಿತಿ ನೀಡಿದ್ರು ಅದು ಗೊತ್ತಿಲ್ಲ. ಬಟ್ ಅದಂತರೂ ಅಫಿಷಿಯಲ್ ಮಾಹಿತಿ ಅಲ್ಲ. ಓಕೆ, ಅದೊಂದು ನೆನಪಿರಲಿ. ಬಟ್ ಹೇಳೋದಾದರೆ ಫಿಸಿಕಲಲ್ಲಿ 50%ಗಿಂತ ಕಡಿಮೆ ಜನ ಕ್ವಾಲಿಫೈ ಆಗಿದ್ದಾರೆ. ಇದು ಮಾತ್ರ 100% ಜನ. ಓಕೆ, 2500 ಜನ ಫಿಸಿಕಲ್ ಕ್ವಾಲಿಫೈ ಆದರು. ಈಗ ಎಕ್ಸಾಂಪಲು 900ಕ್ಕೂ ಹೆಚ್ಚು ಹುದ್ದೆಗಳು ಬೆಸ್ಕಾಮಲ್ಲಿದ್ದಾವೆ. ಅಂದರೆ 9×5=45, ಅಂದರೆ 4500ಕ್ಕೂ ಹೆಚ್ಚು ಜನ ಅಲ್ಲಿ ಆಯ್ಕೆ ಆಗಿರ್ತಾರೆ ಫಿಸಿಕಲ್ಗೆ. ಓಕೆ, ಅಲ್ಲಿ ಫಿಸಿಕಲ್ಗೆ ಓದಂಥವರು ಒಂದು 3000 ಜನ ಹೋದರೆ ಕ್ವಾಲಿಫೈ 3000ಕ್ಕಿಂತ ಜಾಸ್ತಿ ಹೋಗಿರ್ಬೋದು, 3500 ಅಷ್ಟೇ. ಆಬ್ಸೆಂಟ್ ಒಂದು 1000 ಜನ ಅಥವಾ 800-900 ಜನ ಅಂತೂ ಹಾಗೆ ಆಗಿರ್ತಾರೆ. ಓಕೆ, ಇನ್ನು ನೆಕ್ಸ್ಟು ಬರುವಂಥದ್ದೇನಪ್ಪ ಅಂತಂತಂದರೆ ಫಿಸಿಕಲ್ಗೆ ಪಾಸ್ ಆದಂಥವ್ರು, ಅಟೆಂಡ್ ಆದಂಥವ್ರೆಲ್ಲರೂ ಪಾಸ್ ಆಗೋದೇ ಇಲ್ಲ. ಒಂದು 4000 ಜನ ಹೋದ್ರು ಅಂದ್ಕೊಳ್ರಿ. ಅದರಲ್ಲಿ ಫಿಸಿಕಲ್ ಪಾಸ್ ಆದಂಥವ್ರು ಕಂಬ ಹತ್ತದ್ರಲ್ಲಿ ಒಂದು 1000 ಜನ ಹೋಗ್ತಿರ್ತಾರೆ. ಮತ್ತು ರನ್ನಿಂಗು ಅವೆಲ್ಲ ಹೋದರೆ ಒಂದು 1500 ಜನ ಇರ್ಬೋದು ಅಷ್ಟೇ. 1500ರಿಂದ 2000ಕ್ಕಿಂತ ಕಡಿಮೆ ಜನನೇ ಕ್ವಾಲಿಫೈ ಆಗಿರ್ತಾರೆ ಸ್ನೇಹಿತರೆ. 2000ಕ್ಕಿಂತ ಕಡಿಮೆ ಅಂದರೆ 1:2 ರೇಷದಲ್ಲಿ ಇವಾಗ ಇರ್ಬೋದು ಕಾಂಪಿಟೇಷನ್ ಅಷ್ಟೇ. ಈ ಫೈನಲು 1:2ದಲ್ಲಿ 1:2 ಎಲ್ಲ ಕೆಟಗರಿಯಲ್ಲೂ ಸಹ ಇಲ್ಲ, ಮತ್ತು ಕೆಲವೊಂದು ಕೆಟಗರಿಯಲ್ಲಿ ಮಾತ್ರ ಇರ್ತದೆ. ಆ ಒಂದು ದೃಷ್ಟಿಯಿಂದ ನೋಡಿದ್ರೆ ನಿಮ್ಮೊಂದು ಕಟ್ ಆಫು ಕಡಿಮೆನೇ ಹೋಗ್ತದೆ. ಓಕೆ, ಈಗ ಎಕ್ಸಾಂಪಲು ಒಂದು ಜನರಲ್ನ ಫಿಸಿಕಲ್ ಕಟ್ ಆಫ್ ಬಂದ್ಬಿಟ್ಟು 95 ಇತ್ತು ಅಂದ್ಕೊಳ್ರಿ. ಓಕೆ, 95 ಇತ್ತು ಅಂತಂದರೆ ನಿಮ್ಮದು ಫೈನಲ್ ಕಟ್ ಆಫು 96 ಅಥವಾ 95 ಪಾಯಿಂಟ್ ಹೋಗ್ಬೋದು. ಅಂದರೆ ವಿತ್ ಪಾಯಿಂಟಲ್ಲೂ ಸಹ ನೀವು ಸೆಲೆಕ್ಟ್ ಆಗ್ಬೋದು, ಇಲ್ಲ ಫಿಸಿಕಲ್ ಕಟ್ ಆಫ್ ಎಷ್ಟು ಇದ್ರೂ ಸೆಲೆಕ್ಟ್ ಆಗ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಬೆಸ್ಕಾಮ್ ಆಗಿರ್ಬೋದು, ನಿಮಗೆ ಫೈನಲ್ ಕಟ್ ಆಫ್ಗೆ ಕಡಿಮೆ ಹೋಗುವಂಥ ಚಾನ್ಸಸ್ಸು ಇರ್ತದೆ. ಏನಪ್ಪ ಅಂತಂದರೆ ಫಿಸಿಕಲ್ ಕಟ್ ಆಫ್ ಅಷ್ಟೇ ನಿಲ್ಲುವಂಥ ಚಾನ್ಸಸ್ಸು ಇದೆ. ಯಾಕಂತಂದರೆ ಈಗ ಎಕ್ಸಾಂಪಲ್ಲು ನೀವು ಚೆಸ್ಕಾಮ್ ಆಗಿರ್ಬೋದು ಮತ್ತು ಜೆಸ್ಕಾಮ್ ಆಗಿರ್ಬೋದು, KPTCL ಆಗಿರ್ಬೋದು, ಈ 3 ರಿಸಲ್ಟನ್ನು ಬಿಟ್ಟಿದ್ದಾರೆ. ಈಗ ಬೆಸ್ಕಾಮು GMಲ್ಲಿ ಎಷ್ಟು ಒಂದು 100 ಹುದ್ದೆಗಳಿವೆ ಅಂದ್ಕೊಳ್ರಿ. ಅಲ್ಲಿ ಫಿಸಿಕಲ್ ಪಾಸ್ ಆದಂಥವ್ರು 150 ಜನ. ಓಕೆ, ಬಟ್ ಅಲ್ಲಿ PH ಕ್ಯಾಂಡಿಡೇಟ್ದು ಮತ್ತೆ ಅಲ್ಲಿ 20 ಹುದ್ದೆಗಳು ಬಂದು ಅಂದ್ಕೊಳ್ರಿ. ಅಂದರೆ ಕ್ವಾಲಿಫೈ ಆಗಿಲ್ಲ PH ಕ್ಯಾಂಡಿಡೇಟ್ದು. ಹಾಗಾಗಿ ಬ್ಯಾಕ್ಲಾಗ್ ಹುದ್ದೆ ಬದಲು GMಗೆ ಅದನ್ನು ಕನ್ಸಿಡರ್ ಮಾಡಿದರು. ಆಗ ಅಲ್ಲಿ 100 ಜನ ಪ್ಲಸ್ ಇನ್ನೂ 20 ಜನ, ಟೋಟಲಾಗಿ 120 ಜನ ಕ್ವಾಲಿಫೈ ಆಗ್ತಾರೆ. ಅಂದರೆ ಅಲ್ಲಿ ಫಿಸಿಕಲ್ಲು ಅಂದು ಒಂದು ಕಟ್ ಆಫು ಸಹ ಕಡಿಮೆ ಹೋಗ್ತದೆ ಸ್ನೇಹಿತರೆ. ಹಾಗಾಗಿ ಯಾರ್ದು 0.5 ಜಾಸ್ತಿ ಇದೆ ಅಥವಾ 2% ಜಾಸ್ತಿ ಇದೆ ಅಂತ ನೀವು ವರಿ ಆಗುವಂತಹ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಫಿಸಿಕಲ್ ಪಾಸ್ ಆದಂತಹ ಪ್ರತಿಯೊಬ್ಬರದ್ದು ಅಂತ ಅನ್ನೋಕ್ಕಿಂತ ಪ್ರತಿಯೊಬ್ಬರದ್ದು ಸಹ 80% ಚಾನ್ಸಸ್ ಇದೆ ನಮ್ಗೆ ಸೆಲೆಕ್ಟ್ ಆಗೋದಕ್ಕೆ. 50% ಅಲ್ಲ, 80%. ಯಾಕಂತಂದರೆ ನೀವು ಫಿಸಿಕಲ್ ಎಲ್ಲ ಕ್ವಾಲಿಫೈ ಆಗಿದ್ದೀರಿ, ಎಲ್ಲ ಆಗಿದ್ದೀರಿ. ಓಕೆ, ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರದ್ದು ಸಹ ಸೆಲೆಕ್ಟ್ ಆಗುವಂತಹ ಅವಕಾಶ ಇದೆ ಸ್ನೇಹಿತರೆ. ಏನು ಮಾಡಿ ಅಂತಂತಂದರೆ ಯಾರು ಸಹ ಒಪ್ಕೊಳ್ಕೋಬೇಡಿ. ಮತ್ತು ನಮ್ದು ಅಷ್ಟಿದೆ ಇಷ್ಟಿದೆ ಆಗುತ್ತಾ ಇಲ್ಲ ಅಂತೇಳಿ ಯಾರೂ ಸಹ ಹೇಳೋಕ್ಕಾಗಲ್ಲ. ಓಕೆ, ಯಾಕೆ ಹೇಳೋಕ್ಕಾಗಲ್ಲ ಅಂತಂದರೆ ಅಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಮತ್ತು ಅಲ್ಲಿ ಏನೆಲ್ಲ ಲೀಸ್ಟಲ್ಲಿ ಎಷ್ಟು ಜನ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಓಕೆ, ಗೊತ್ತಾದ್ರೂ ಸಹ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಈಗ ಎಕ್ಸಾಂಪಲ್ 1:2 ಮೆಂಬರ್ಸ್ ಅಲ್ಲಿದ್ದರು ಅಂತಂದರೆ ಎಲ್ಲರೂ
300 ಜನ ಇದ್ದರು. ಅಲ್ಲಿ ಕ್ವಾಲಿಫೈ ಆದಂಥವ್ರು 600 ಜನ. ಕೆಲವೊಂದು ಕ್ಯಾಟಗರಿಯಲ್ಲಿ ಒಬ್ಬ ಅಂದರೆ 300 ಜನ ಆಯ್ಕೆ ಆಗ್ತಾರೆ, ಇನ್ನು 300 ಜನ ಆಯ್ಕೆ ಆಗಲ್ಲ ಅಂತ ಹೇಳ್ತೀವಿ. ಬಟ್ ಈ 300 ಜನಲ್ಲೂ ಸಹ ಆಯ್ಕೆ ಆಗುವಂಥ ಚಾನ್ಸಸ್ ಇರ್ತವೆ. ಯಾಕಂತಂದರೆ ಅಲ್ಲಿ PH ಕ್ಯಾಂಡಿಡೇಟು ಕೆಲವೊಂದು ರಿಸರ್ವೇಷನ್ ಕ್ಯಾಟಗರಿಗಳಿವೆಲ್ಲ ಅವುಗಳ ಒಂದು ಅಲ್ಲಿ ಇಲ್ಲ ಅಭ್ಯರ್ಥಿಗಳು ಇರಲಿಲ್ಲ ಅಂತಂದರೆ ಅವುಗಳನ್ನು ಇದಕ್ಕೆ ಕನ್ಸಿಡರ್ ಮಾಡ್ತಾರೆ ಜನರಿಗೆ. ಹಾಗಾಗಿ ಅವಾಗೂ ಸಹ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರ್ತವೆ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಹೋಪ್ ಇಟ್ಕೊಳ್ಳಿ. ರಿಸಲ್ಟು ಯಾವಾಗ ಬರ್ತದೆ ಎಂಬುದನ್ನು ಡಿಸೆಂಬರ್ಲಿ ಹೇಳ್ತೀನಿ. ಯಾಕಂದರೆ ಡಿಸೆಂಬರ್ವರೆಗೂ ಮೆಡಿಕಲ್ ಇದೆ, ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ, ಇನ್ನು ಚೆಸ್ಕಾಮ್ ಯಾವುದಾದ್ರೂ ಏನಾದರೂ ಡೌಟ್ ಇತ್ತು ಅಂದರೆ ವಿಡಿಯೋ ಮಾಡಿ ಅಂತಂದರೆ ಮಾಡ್ತೀನಿ. ಯಾವುದ್ರ ಬಗ್ಗೆ ಮಾಡಬೇಕು ಎಂಬುದನ್ನು ಸಹ ಕಾಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.